ಹೆಲೋ ಗೈಸ್, ಸಿಕ್ಕಿದ್ರಲ್ಲ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡು. ಓಕೆ ಗೈಸ್, ಇವತ್ತಿನ ಈ ಒಂದು ವಿಡಿಯೋ ಬಂದ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಇವಾಗ 3D ವಿಡಿಯೋಸ್ ಟ್ರೆಂಡಿಂಗು, ಆಮೇಲೆ PNGಸ್ನೊಂದಿಗೆ ರೆಡಿಯಾಗಿರೋ ಇಮೇಜ್ ಅಂದರೆ ವಿಡಿಯೋಸ್ ಇವಾಗ ಟ್ರೆಂಡಿಂಗ್ನಲ್ಲಿ ನಡೀತಾ ಇದೆ. ಓಕೆ, ಈ ವಿಡಿಯೋ ಬಂದ್ಬಿಟ್ಟು ಬರ್ತ್ಡೇ ಸಾಂಗ್ ಗೊತ್ತಲ್ವಾ? ಓಕೆ, ಹುಟ್ಟೋ ಸೂರ್ಯನ ಪಕ್ಕ ಆ ಸಾಂಗ್ಗೆ ಈ ಒಂದು 3D ವಿಡಿಯೋನ ಎಡಿಟ್ ಮಾಡ್ಕೊಂಡಿದ್ದೀನಿ. ಓಕೆ ಗೈಸ್, ಇನ್ನೊಂದು ಹೇಳಬೇಕಾಗಿತ್ತು ಅಂದರೆ ಇಲ್ಲಿ ಸ್ವಲ್ಪ ನಾಯ್ಸ್ ಇರೋದ್ರಿಂದ, ಅಂದರೆ ಇವಾಗ ಎಲ್ಲ ಹೋಳಿ ಹುಣ್ಣಿಮೆ ಸೀಸನ್ ಅಲ್ಲ. ಓಕೆ, ತಮಟೆ ಸೌಂಡ್ ನಿಮಗೆ ಬರ್ತಾ ಇರ್ಬೋದು, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆಯಿಂದ ಈ ತಮಟೆ ಸೌಂಡ್ ಬರೋದ ರೀತಿ ನಾನು ವಿಡಿಯೋಸ್ನ ರೆಡಿ ಮಾಡ್ಕೊಳ್ತೀನಿ. ಸೊ ಇವತ್ತೊಂದು ಈ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ತಿಳ್ಕೊಳ್ತೀನಿ. ಓಕೆ, ಈ ವಿಡಿಯೋ ಅಂತೂ ನಾನು ಇವಾಗ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ಈ ವಿಡಿಯೋನ ರೆಡಿ ಮಾಡೋಕ್ಕೆ ನಾನು ನಿಮಗೆ ರೆಡಿ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋಲಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಳ್ಳಿ. ಸೊ ಸಿಂಪಲ್ ಆಗಿರುತ್ತೆ ವಿಡಿಯೋ ಎಡಿಟ್ ಮಾಡೋದು. ಓಕೆ, ಹಾಗಿದ್ರೆ ಮತ್ತೆ ಥರ ಮೊದಲಿಗೆ ವಿಡಿಯೋ ಯಾವ ರೀತಿ ಬಂದ ಅಂತ ಪ್ರೀ ನೋಡ್ಕೊಂಡ್ರೆ ಬನ್ನಿ. ಇಷ್ಟ ಆಗಿದ್ರೆ ಮುಂದೆ ತೋಳು ಕಣ್ಣರು ಗೆಲ್ಲುವ ಕಿಚ್ಚು. ಈ ವಿಡಿಯೋ ನಿಮಗೆ ರೆಡಿ ಮಾಡೋಕ್ಕೆ ಲೈಟ್ ಮಷನ್ ತಗೋಬೇಕಾಗುತ್ತೆ. ಲೈಟ್ ಮಷನ್ ಅಂದರೆ ನಿಮ್ಮ ಹತ್ರ ಇಲ್ಲ ಅಂದರೆ ದಯವಿಟ್ಟು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಡೌನ್ ಮಾಡ್ಕೊಳ್ಳಿ. ಡೌನ್ ಮಾಡ್ಕೊಂಡಾದ್ಮೇಲೆ ಲೈಟ್ ಮಷನ್ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ರಾಜೆಕ್ಟ್ನಲ್ಲಿ ಬಂದುಬಿಟ್ಟು ಆದಮೇಲೆ ಇಲ್ಲಿ ಬೀಟ್ ಮಾರ್ಕ್ ಬೈ ಪ್ರೊವಿನೇಟ್ಸ್, ಆಮೇಲೆ ಸೇಕ್ ಎಫೆಕ್ಟ್ ಬೈ ಪ್ರೊವಿನೇಟ್ಸ್ ಅಂತ 2 ಪ್ರಿಸೆಟ್ನ ನಾನು ಕೊಟ್ಟಿರ್ತೀನಿ. 2 ಪ್ರಿಸೆಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಓಕೆ, ಇಲ್ಲಿ ಮೊದಲಿಗೆ ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಈ ಇಂಟರ್ಫೇಸ್ ಈ ರೀತಿ ಕಾಣುತ್ತೆ. ಒಂದು ಸಾಂಗ್ ಆಮೇಲೆ ಸ್ಟಾರ್ಟಿಂಗ್ ಈ ತಮ್ನೇಲ್ ಇದೆ. ಓಕೆ, ಈ ತಮ್ನೆಲ್ಲ ನೀವು ಕೂಡ ಡಿಲೀಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ತಮ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇಷ್ಟ ಆದಮೇಲೆ ಇಲ್ಲಿ ಮೊದಲಿಗೆ ಪ್ಲಸ್ ಐಕಾನ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮಿಡಲ್ನಲ್ಲಿ ಬಂದುಬಿಟ್ಟು ಓಕೆ, ನಾನು ಅಲ್ಲೊಂದು ಇಮೇಜನ್ನು ಯೂಸ್ ಮಾಡಿರ್ತೀನಿ. ಓಕೆ, ನಿಮ್ಮ ಇಮೇಜನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಮೊದಲಿಗೆ ಇದನ್ನು ಪಿಲ್ ಕಂಪೋಸಿಷನ್ ಏರಿಯಾ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಎಂಡವರೆಗೂ ತೊಗೊಂಬನ್ನಿ. ತಂದುಬಿಟ್ಟಾದ್ಮೇಲೆ ಓಕೆ, ಇವಾಗ ಏನು ಸಿಂಪಲ್ಲು. ಓಕೆ, ಇವಾಗ ಹಿಂದೆ ಹೋಗಿಬಿಟ್ಟು ಓಕೆ, ಸೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಓಕೆ, ಇಲ್ಲಿ ಮೊದಲಿಗೆ ನೀವು PNGಸ್ನ ಕಾಪಿ ಮಾಡ್ಕೊಳ್ಳಿ. ಕ್ಯಾಮ್ರಾ ಲೇಯರ್ನ ಬಿಟ್ಬಿಡಿ. ಇವಾಗ ಮೊದಲಿಗೆ ಆಲ್ PNGಸ್ನ ಓಕೆ, ಇಲ್ಲಿ ಮೊದಲು ಏನು ಮಾಡಿದೆ ಅಂದರೆ ಸೆಲೆಕ್ಟ್ ಆಲ್ ಲೇಯರ್ಸ್ ಅಂತ ಮಾಡ್ಕೊಂಡ್ಬಿಟ್ಟು ಇಲ್ಲಿ ತಮ್ನೇಲು ಆಮೇಲೆ ಇದು ಕ್ಯಾಮ್ರಾ ಲೇಯರ್ನ ರಿಮೂವ್ ಮಾಡಿಬಿಟ್ಟು ಕಾಪಿ 13 ಲೇಯರ್ಸ್ ಅಂತ ಮಾಡ್ಕೊಂಡ್ಬಿಟ್ಟಾದ್ಮೇಲೆ ಇವಾಗ ಬೀಟ್ ಹಾಕೋ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಓಕೆ, ಇಲ್ಲಿ ಸ್ಟಾರ್ಟಿಂಗಿಂದ ಅಂದರೆ ಮೊದಲನೇ ಅಂದರೆ ಬೀಟ್ ಏನು ಬರ್ತದೆ ಬೀಟ್ ಮಾರ್ಕು, ಆ ಬೀಟ್ ಮಾರ್ಕ್ಗೆ ಕರೆಕ್ಟಾಗಿ ನಿಮ್ಮ ಟೈಮ್ ಲೈನ್ ಇಟ್ಕೊಂಡ್ಬಿಟ್ಟು ಪೇಸ್ಟ್ 13 ಲೇಯರ್ಸ್ ಅಂತ ಕೊಟ್ಬಿಟ್ರೆ ಅದು ಕರೆಕ್ಟಾಗಿ ನಾನು ಎಲ್ಲೆಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ ವಿಡಿಯೋದಲ್ಲಿ ಅಲ್ಲೇ ಕರೆಕ್ಟಾಗಿ ಅಡ್ಜಸ್ಟ್ ಆಗಿರುತ್ತೆ. ಇಷ್ಟಾದಮೇಲೆ ನಿಮ್ಗೆ ಏನಾದರೂ PNGಸೋದು ಸ್ವಲ್ಪ ಅಂದರೆ ಅಪಾಸಿಟಿ ಕಡಿಮೆ ಆಗಿರೋ ರೀತಿ ಸ್ವಲ್ಪ ಏನೋ ಮಬ್ಬಾಗಿ ಕಾಣಿಸ್ತಿದ್ರೆ ಓಕೆ, ಇವಾಗ ಏನು ಮಾಡ್ಕೊಳ್ಳಿ ಅಂದರೆ ನೀವು ಅಂದರೆ ಡಿಮ್ ಆಗಿ ಕಾಣಿಸ್ತಿದ್ರೆ ಓಕೆ, ಇವಾಗ ಬಂದುಬಿಟ್ಟು ಶಡೋನಲ್ಲಿ ಬಾರ್ಡರ್ ಶಡೋನಲ್ಲಿ ಬಂದುಬಿಟ್ಟು ಓಕೆ, ಇಲ್ಲಿ ಸ್ಟ್ರೋಕ್ನ ಆನ್ ಮಾಡ್ಕೊಂಡ್ಬಿಟ್ಟು ಓಕೆ, ಸ್ಟ್ರೋಕ್ ಅಲ್ಲ ಇದು ಶಡೋನ ಆನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ರೇಷಿಯೋ ಬೇಕೋ ಅಷ್ಟು ರೇಷಿಯೋದಲ್ಲಿ ಇಟ್ಕೊಳ್ಳಿ. ನಾನಂತೂ ಅಡ್ಜಸ್ಟ್ ಮಾಡಿರೋದು 24:26 ಅಡ್ಜಸ್ಟ್ ಮಾಡಿ ಕೊಟ್ಟಿರ್ತೀನಿ. ಓಕೆ, ಅದೇನಾದರೂ ಬಂದಿಲ್ಲ ಅಂದರೆ ನಿಮ್ಮ ಹತ್ರ ಆ ರೀತಿ ಮಾಡ್ಕೊಂಡ ತಕ್ಷಣ ಓಕೆ, ಇವಾಗ ಏನು ಮಾಡ್ಬೇಕಂದ್ರೆ ಇವಾಗ ನಮ್ಮ 3D ಲೇಯರು ಓಕೆ, ಸೇಕ್ ಎಫೆಕ್ಟ್ ಪ್ರಿಸೆಟ್ನಲ್ಲಿ ಹೋಗಿಬಿಟ್ಟು ಮತ್ತೆ 3D ಲೇಯರ್ನ ಕಾಪಿ ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ಓಕೆ, ಮತ್ತೆ ಬೀಟ್ ಹಾಕೋ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಇಲ್ಲಿ ಪೇಸ್ಟ್ ಲೇಯರ್ ಅಂತ ಕೊಟ್ಬಿಟ್ರೆ ಈ ರೀತಿ ಅದು ಅಡ್ಜಸ್ಟ್ ಆಗುತ್ತೆ. ಈ ರೀತಿ ಎಂಡರು ಕರೆಕ್ಟಾಗಿ ಅಡ್ಜಸ್ಟ್ ಆಗಿರುತ್ತೆ ಅದು. ಓಕೆ, ಅಡ್ಜಸ್ಟ್ ಆದಮೇಲೆ ಇವಾಗ ಏನು ಮಾಡ್ಬೇಕಂದ್ರೆ ಓಕೆ, ಇವಾಗ ನಿಮಗೆ ಇಮೇಜ್ ಕರೆಕ್ಟಾಗಿ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಇವಾಗ ಓಕೆ, ಮೊದಲಿಗೆ ಕ್ಯಾಮ್ರಾ ಲೇಯರ್ನ ಆನ್ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಏನಾದ್ರು ನಿಮ್ಮ ಇಮೇಜು ಈ ರೀತಿ ಕಟ್ ಆಗಿರೋ ಓಕೆ, ಈ ರೀತಿ ಇಲ್ಲಿ ಕಾರ್ನರ್ಲಿ ಕಟ್ ಆಗಿರೋ ರೀತಿ ಕಾಣಿಸಿದ್ರೆ ಅಂತ ಆ ರೀತಿ ಬಂದರೆ ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ನಲ್ಲಿ ಹೋಗಿಬಿಟ್ಟು ಆ್ಯಡ್ ಎಫೆಕ್ಟ್ನಲ್ಲಿ ಹೋಗಿಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಟೈಲ್ಸ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಟೈಲ್ಸ್ ಇಲ್ಲಿ ರೀತಿ ಬರುತ್ತೆ. ಬಂದಾದ ಮೇಲೆ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ನಲ್ಲಿ ಹೋಗಿಬಿಟ್ಟು ಇಲ್ಲಿ ಮಿರರ್ನ ಆನ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಇಷ್ಟಾದಮೇಲೆ ಹಿಂದೆ ಹೋಗಿಬಿಟ್ಟು ಮತ್ತು ಇವಾಗ ಸೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟಾದ್ಮೇಲೆ ಇಲ್ಲಿ ಎಂಡ್ಗೆ ನಾನು 3 ಲೇಯರ್ನ ಕೊಟ್ಟಿರ್ತೀನಿ. ಇದು ಕಲರ್ ರೇಟಿಂಗ್ ಲೇಯರ್ ಇರುತ್ತೆ. ಓಕೆ, ಈ ಲೇಯರ್ನ ಯೂಸ್ ಮಾಡೋದ್ರಿಂದ ನಿಮಗೆ PNGಸ್ನು ಕರೆಕ್ಟಾಗಿ ಅಂದರೆ PNGಸ್ ಚೆನ್ನಾಗಿ ಕಾಣುತ್ತೆ, ಅಂದರೆ ಡಾರ್ಕ್ ಆಗಿ ಕಾಣುತ್ತೆ PNGಸ್ ಸಹ. ಓಕೆ, ನೋಡ್ತಾರೆ ಇಲ್ಲಿ ತುಂಬ ಡಾರ್ಕ್ ಆಗಿದೆ. ಓಕೆ, ಇದನ್ನು ಈ 3 ಲೇಯರ್ನ ವಿಡಿಯೋ ಎಂಡರ್ಗೂ ತೊಗೊಂಬನ್ನಿ. ಓಕೆ, ಇಷ್ಟೇ ಸಿಂಪಲ್ ವಿಡಿಯೋ. ಓಕೆ, ಇಷ್ಟಾದ್ಮೇಲೆ ನಿಮ್ಮ ವಿಡಿಯೋ ಅಂತೂ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಓಕೆ, ವಿಡಿಯೋನ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಓಕೆ, ನಿಮ್ಮ ಮೊಬೈಲ್ 1080p ಸಪೋರ್ಟ್ ಮಾಡಿದ್ರೆ 1080p ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ, ಅಂದರೆ 720p ಕೂಡ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನಾನು ಕೂಡ 720p ಮಾಡ್ಕೊಳ್ತೀನಿ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ, ಮೇಲೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ, ಈ ವಿಡಿಯೋನ ಖಂಡಿತವಾಗಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಅವರು ಈ ರೀತಿ ಟ್ರೆಂಡಿಂಗ್ 3D ವಿಡಿಯೋಸ್ಗೋಸ್ಕರ ಕಾಯ್ತಾ ಇರ್ಬೋದು. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.